ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಹಾಬೀಸ್ ಆಫ್ ಶುಭಾ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಸಿಂಪಲ್ ಆಗಿ ವರಮಹಾಲಕ್ಷ್ಮಿ ಕೆಲಸಕ್ಕೆ ಟೆಂಪಲ್ ಸ್ಟೈಲ್ ನಲ್ಲಿ ಯಾವ ರೀತಿ ಉಡ್ಸೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಸೆರ್ಗುನ್ ಕಡೆಯಿಂದ ಒಂದು ಮಾರ ಆಗುವಷ್ಟು ಬಿಟ್ಟು ಅಲ್ಲಿಗೊಂದು ಕ್ಲಿಪ್ ಅನ್ನು ಹಾಕೊಂಡು ನೆಕ್ಸ್ಟ್ ಈ ಸೀರೆಯ ತುದಿ ಏನಿದೆ ಅಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎರಡೂ ಸೈಡಿನ ಸೀರೆಯ ತುದಿ ಏನಿರುತ್ತೆ ಅವೆರಡೂ ಕೂಡ ಈಕ್ವಲ್ ಆಗಿರ್ಬೇಕು. ಆ ರೀತಿ ಹೀಗೆ ಜೋಡಿಸ್ಕೋಬೇಕಾಗತ್ತೆ. ಬಿಗಿನರ್ಸ್ ಆಗಿದ್ರೆ ಈಕ್ವಲ್ ಆಗಿ ಜೋಡಿಸ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಇದನ್ನ. ಹಾಗಾಗಿ ಸೀರೆಯ ಎರಡೂ ತುದಿಗಳನ್ನೂ ಈ ರೀತಿ ಜೋಡಿಸ್ಕೊಂಡ್ಬಿಟ್ಟು ಒಂದು 5 ರಿಂದ 6 ಕಡೆ ಗುಂಡ್ಪಿನ್ಗಳನ್ನ ಹಾಕೊಳ್ಳಿ. ಅವಾಗ ನಿಮ್ಗೆ ಫೋಲ್ಡ್ ಮಾಡೋದಿಕ್ಕೆ ಈಸಿ ಆಗುತ್ತೆ. ನೋಡಿ, ನಾನಿಲ್ಲಿ ಎರಡೂ ಸೈಡಿನ ಅಂಚನ್ನು ಕೂಡ ಕರೆಕ್ಟ್ ಆಗಿ ಈಕ್ವಲ್ ಆಗಿ ಇಟ್ಕೊಂಡು ಅಲ್ಲೊಂದು ಗುಂಡ್ಪಿನ್ಗಳನ್ನ ಹಾಕೊಳ್ತಾ ಇದ್ದೀನಿ. ಸೀರೆಯ ಎಡ್ಜ್ ಏನಿದೆ ಅಲ್ಲಿಗೆ ಹಾಕೊಳ್ತಾ ಇದ್ದೀನಿ ಇವಾಗ. ನೆಕ್ಸ್ಟ್ ನೋಡಿ, ಹೀಗೆ ಸ್ಟ್ರೈಟ್ ಆಗಿ ಹಿಡ್ಕೊಂಡು ಹಾಕೋಬೇಕು. ನೋಡಿ, ಹೀಗೆ ಎರಡೂ ಸೈಡಿನ ತುದಿಗಳು ಕೂಡ ಕರೆಕ್ಟ್ ಆಗಿರ್ಬೇಕು, ಈಕ್ವಲ್ ಆಗಿರ್ಬೇಕು. ಆ ರೀತಿ ಜೋಡಿಸ್ಕೊಂಡು ಒಂದು 7 ರಿಂದ 8 ಕಡೆನೆ ನೀವು ಗುಂಡ್ಪಿನ್ಗಳನ್ನ ಹಾಕೊಂಡ್ಬಿಡಿ. ಸೀರೆನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಗುಂಡ್ಪಿನ್ಗಳನ್ನ ಹಾಕೊಂಡಿದ್ದಾದ್ಮೇಲೆ ಈ ರೀತಿ ನೆರಿಗೆಗಳನ್ನ ಮಾಡ್ಕೋಬೇಕಾಗುತ್ತೆ. ಎಲ್ಲಾ ನೆರಿಗೆಗಳು ಕೂಡ ಈಕ್ವಲ್ ಆಗಿರ್ಬೇಕು. ಆ ರೀತಿ ನೀವು ಜೋಡಿಸ್ಕೊಳ್ತಾ ಹೋಗ್ಬೇಕಾಗುತ್ತೆ. ಬಿಗಿನರ್ಸ್ ಆಗಿದ್ರೆ ನಾವ್ ಎಲ್ಲಿವರೆಗೆ ಅಂದ್ರೆ ಸೆರ್ಗನ್ನ ಅಳತೆ ಮಾಡ್ಬಿಟ್ಟು ಒಂದು ಮಾರ ಆಗೋಷ್ಟು ಬಿಟ್ಟು ಅಲ್ಲಿ ಕ್ಲಿಪ್ ಹಾಕಿದ್ವಲ್ಲ ಅಲ್ಲಿವರೆಗೂ ಕೂಡ ಇದೇ ರೀತಿ ನಾವು ಪ್ಲೀಟ್ಸ್ ನ ಮಾಡ್ಕೋಬೇಕಾಗುತ್ತೆ. ಒಂದೇ ಸಲ ಎಲ್ಲಾ ನೆರಿಗೆಗಳನ್ನು ಮಾಡ್ಕೊಳ್ಳಿಕ್ ಹೋಗ್ಬೇಡಿ. ಒಂದು 7 ರಿಂದ 8 ನೆರಿಗೆಗಳಾಗ್ತಾವಲ್ಲ ಅವಾಗ ನೋಡಿ ಈ ರೀತಿ ಪ್ಲೀಟ್ಸ್ ಗಳನ್ನ ಕರೆಕ್ಟ್ ಆಗಿ ಜೋಡಿಸ್ಕೊಂಡ್ಬಿಟ್ಟು ಅಲ್ಲೊಂದು ಕ್ಲಿಪ್ ಅನ್ನು ಹಾಕೊಳ್ಳಿ. ನೋಡಿ, ಎರಡೂ ಸೈಡ್ ಅಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನು ಕೂಡ ಜೋಡಿಸ್ಬಿಟ್ಟು ಕ್ಲಿಪ್ ಅನ್ನು ಹಾಕೊಳ್ತಾ ಇದ್ದೀನಿ. ಹೀಗೆ ಮಧ್ಯಕ್ಕೆ ಹಾಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ನೆರಿಗೆಗಳನ್ನ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ, ಸೀರೆಯ ಎರಡೂ ತುದಿಗಳನ್ನು ಕೂಡ ಕರೆಕ್ಟ್ ಆಗಿ ಜೋಡಿಸ್ಬಿಟ್ಟು ಗುಂಡ್ಪಿನ್ ಹಾಕೊಂಡಿರೋದ್ರಿಂದ ಎಲ್ಲೂ ಕೂಡ ಎರಡೂ ಸೀರೆ ತುದಿಗಳು ಕೂಡ ವೇರಿಯೇಷನ್ ಬರ್ತಾ ಇಲ್ಲ, ಕರೆಕ್ಟ್ ಆಗಿ ಈಕ್ವಲ್ ಆಗಿದೆ. ನೋಡಿ, ಇವಾಗ ಎಲ್ಲಾ ನೆರಿಗೆಗಳನ್ನು ಕೂಡ ನಾನು ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಕಡೆ ಸೆರ್ಗುನ್ ಕಡೆಯಿಂದ ಒಂದು ಮಾರ ಆಗೋಷ್ಟು ಬಿಟ್ಟು ಅಲ್ಲಿಗೊಂದು ಕ್ಲಿಪ್ ಹಾಕೊಂಡಿದ್ನಲ್ಲ ಅಲ್ಲಿವರೆಗೂ ಕೂಡ ನೆರಿಗೆಗಳನ್ನ ಮಾಡ್ಕೊಂಡು ಕ್ಲಿಪ್ ಅನ್ನ ರಿಮೂವ್ ಮಾಡ್ತಾ ಇದ್ದೀನಿ ಇವಾಗ. ನೋಡಿ, ಇಷ್ಟನ್ನು ಕೂಡ ಇವಾಗ ಕರೆಕ್ಟ್ ಆಗಿ ನಾವು ಜೋಡಿಸ್ಕೋಬೇಕಾಗುತ್ತೆ. ಯಾವ ರೀತಿ ಜೋಡಿಸ್ಕೋಬೇಕು ಅಂದ್ರೆ ಪ್ಲೀಟ್ಸ್ ಗಳು 1 by 1 ಬರಬೇಕು. ನೋಡಿ, ಹೀಗೆ 1 by 1 ಬರಬೇಕು. ಒಂದು 3 ರಿಂದ 4 ನೆರಿಗೆಗಳಾದ ತಕ್ಷಣ ಈ ರೀತಿ ಜೋಡಿಸ್ಕೊಂಡ್ಬಿಟ್ಟು ಅಲ್ಲೊಂದು ಕ್ಲಿಪ್ ಅನ್ನು ಹಾಕೊಳ್ಳಿ. ಈ ರೀತಿ ನೀವು 1 by 1 ಬರಂಗೆ ನೆರಿಗೆಗಳನ್ನ ಮಾಡ್ಕೊಂಡ್ರೆ ಬೇಸ್ ಮೇಲೆ ನೀವು ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ, 1 by 1 ಬರಬೇಕು ನೆರಿಗೆಗಳು. ಆ ರೀತಿ ಜೋಡಿಸ್ಕೊಳ್ಳಿ. ನಾನಿಲ್ಲಿ 4 ನೆರಿಗೆಗಳನ್ನ ಹಿಡಿದ್ಬಿಟ್ಟು ಕ್ಲಿಪ್ ಅನ್ನು ಹಾಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ 1 by 1 ಬರಬೇಕು. ಆ ರೀತಿ ಜೋಡಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಎಲ್ಲಾ ನೆರಿಗೆಗಳನ್ನು ಕೂಡ ಇದೇ ರೀತಿ ಜೋಡಿಸ್ಕೊಂಡು ಒಂದು 4 ಕ್ಲಿಪ್ ಅನ್ನು ಹಾಕೊಂಡಿದ್ದೀನಿ. ನೆಕ್ಸ್ಟ್ ಈ ಕೆಳಭಾಗದ ನೆರಿಗೆಗಳೇನಿದೆ ಅವೆಲ್ಲವನ್ನು ಈಕ್ವಲ್ ಆಗಿ ಜೋಡಿಸ್ಬಿಟ್ಟು ಅಲ್ಲೊಂದು ಕ್ಲಿಪ್ ಹಾಕ್ಬಿಡಿ ಸಾಕು. ನೋಡಿ, ಇಲ್ಲಿಗೆ ಕರೆಕ್ಟ್ ಆಗಿ ಜೋಡಿಸ್ಬಿಟ್ಟು ಇಲ್ಲೊಂದು ಕ್ಲಿಪ್ ಹಾಕೊಂಡಿದ್ದೀನಿ. ನೋಡ್ತಿದ್ರಲ್ಲ, ಇವಾಗ ಎಲ್ಲಾ ನೆರಿಗೆಗಳನ್ನು ಕೂಡ ನಾನು ಇಲ್ಲಿ ಯಾವ ರೀತಿ ಜೋಡಿಸಿದೀನಿ ಅಂತ ತೋರಿಸ್ತಾ ಇದ್ದೀನಿ. ಹಾಗೇನೆ ಈ ಕಡೆ ಸೆರ್ಗುನ್ ಭಾಗ ಇದೆ ನೋಡಿ, ಸೆರ್ಗುನ್ ಭಾಗನ ನಾನು ಇಲ್ಲಿ ಫೋಲ್ಡ್ ಮಾಡ್ಕೊಂಡಿಲ್ಲ. ಹಾಗೇನೆ ಮಾಮೂಲಿ ನಾವು ಯಾವ ರೀತಿ ಯೂಶಲಿ ಪ್ಲೀಟ್ಸ್ ನ ಮಾಡ್ಕೊಳ್ತೀವಿ ಸೆರ್ಗಲ್ಲಿ ಅದೇ ರೀತಿ ಮಾಡ್ಕೊಳ್ಳೋದು. ನೋಡಿ, ಒಂದು 6 ರಿಂದ 7 ನೆರಿಗೆಗಳು ಬಂದಿದೆ. ಇಷ್ಟನ್ನು ಕೂಡ ಕರೆಕ್ಟ್ ಆಗಿ ಜೋಡಿಸ್ಬಿಟ್ಟು ಅಲ್ಲೊಂದು ಕ್ಲಿಪ್ ನ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಉಳಿದಿರುವಂತಹ ಸೆರ್ಗುನು ಕೂಡ ನಾನು ಇದೇ ರೀತಿ ನೀಟಾಗಿ ಜೋಡಿಸ್ಕೊಂಡು ಅಲ್ಲೊಂದು ಕ್ಲಿಪ್ ನ ಹಾಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಪಿನ್ ಅನ್ನು ಹಾಕೊಳ್ತಾ ಇಲ್ಲ, ಕ್ಲಿಪ್ ಅನ್ನೇ ಹಾಕೊಳ್ತಾ ಇರೋದು. ನೋಡಿ, ಇಷ್ಟು ನೆರಿಗೆಗಳನ್ನು ಕೂಡ ಸಮವಾಗಿ ಜೋಡಿಸ್ಬಿಟ್ಟು ಕ್ಲಿಪ್ ಅನ್ನು ಹಾಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಕ್ಲಿಪ್ ಅನ್ನು ಹಾಕಿದಾಗಿದೆ. ನಾನಿಲ್ಲಿ 1/4 ಮಾರ ಆಗುವಷ್ಟು ಸೆರ್ಗನ್ನ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಹಾಗೇನೆ ಸ್ವಲ್ಪ ಕ್ಲಾತ್ ನ ಬಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಕಡೆ ಬ್ಲೌಸ್ ಪೀಸ್ ನ ತಗೊಂಡಿದ್ದೀನಿ. ಬ್ಲೌಸ್ ಪೀಸ್ ನ ನೋಡಿ ಈ ರೀತಿ ಉದ್ದಕ್ಕೆ ಹೀಗೆ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಇದು ಅಪ್ಪರ್ ಪಾರ್ಟ್ ನ ರೆಡಿ ಮಾಡ್ಲಿಕ್ಕೆ ನಾನು ಮಾಡ್ಕೊಳ್ತಾ ಇರೋದು. ಹಾಗೇನೆ ಫ್ರೆಂಡ್ಸ್, ಬ್ಲೌಸ್ ಪೀಸ್ ಏನ್ ತಗೊಂಡಿರ್ತೀವಿ ಈ ರೀತಿ ಫೋಲ್ಡ್ ಮಾಡಿದ್ದಾದ್ಮೇಲೆ ಒಂದ್ಸಲ ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಐರನ್ ಮಾಡ್ಕೊಂಡ್ರೆ ಪ್ರತಿ ಸಲ ನಾವು ಅಪ್ಪರ್ ಪಾರ್ಟ್ ಮಾಡುವಾಗ್ಲೂ ಕೂಡ ಈಸಿಯಾಗಿ ಈ ರೀತಿ ಫೋಲ್ಡ್ ಮಾಡ್ಕೋಬಹುದು. ಉದ್ದಕ್ಕೆ ನಾವು ಬ್ಲೌಸ್ ಪೀಸ್ ನ ಫೋಲ್ಡ್ ಮಾಡ್ಕೊಂಡಿದ್ದಾದ್ಮೇಲೆ ಹೀಗೆ ಅಡ್ಡಡ್ಡ ಒಂದ್ಸಲ ಫೋಲ್ಡ್ ಮಾಡ್ಕೊಂಡು ಎಕ್ಸ್ಟ್ರಾ ಕ್ಲಾತ್ ನ ಬಿಟ್ಕೋಬೇಕಾಗುತ್ತೆ. ಇದನ್ನ ಬಿಂದಿಗೆ ಮುಂಭಾಗದಲ್ಲಿ ಕಟ್ಟಿರ್ತಕ್ಕಂಥ ಸ್ಟಿಕ್ಗೆ ಈ ರೀತಿ ನಾನಿಲ್ಲಿ ಹಿಂದೆಯಿಂದ ಒಂದು ಪಿನ್ ಅನ್ನು ಹಾಕೊಳ್ತಾ ಇದ್ದೀನಿ. ದೊಡ್ಡ ಸೇಫ್ಟಿ ಪಿನ್ ಅನ್ನು ಹಾಕೋಬೇಕಾಗುತ್ತೆ. ಹಾಗೇನೆ ಫ್ರೆಂಡ್ಸ್, ನಾನಿಲ್ಲಿ ತಗೊಂಡಿರ್ತಕ್ಕಂತಹ ಬೇಸ್ ಏನಿದೆ, ಕೆಳಭಾಗದ ಪಾತ್ರೆ ಏನಿದೆ ಅದು 5.5 ಇಂಚ್ ಇದೆ. ಹಾಗೇನೆ ಮೇಲ್ಭಾಗದಲ್ಲಿ ಇಟ್ಟಿದ್ದೀನಲ್ಲ ಬಿಂದಿಗೆ, ಅದು 8 ಇಂಚ್ ಇದೆ. ಮತ್ತೆ ಹಿಂಭಾಗದಲ್ಲಿ ಕಟ್ಟಿರ್ತಕ್ಕಂಥ ಸ್ಟಿಕ್ ಏನಿದೆ ಅದು 12 ಇಂಚು.
ಮುಂಭಾಗದಲ್ಲಿ ಕಟ್ಟಿದೀನಲ್ಲ ಸ್ಟಿಕ್ಕು ಅದು 8 ಇಂಚ್ ಇದೆ ನೋಡಿ. ಇನ್ನೊಂದು ಬ್ಲೌಸ್ ಪೀಸ್ ಇದೆಯಲ್ಲ ಅದನ್ನು ಕೂಡ ಮುಂಭಾಗದಲ್ಲಿ ಇರ್ತಕ್ಕಂಥ ಸ್ಟಿಕ್ಗೆ ಇದೇ ರೀತಿ ನಾನಿಲ್ಲಿ ಎರಡೂ ಸೈಡಿನ ಕ್ಲಾತ್ನು ಕೂಡ ಹಿಡಿದು ಅಲ್ಲೊಂದು ಸೇಫ್ಟಿ ಪಿನ್ ಅನ್ನು ಹಾಕೊಳ್ತಾ ಇದ್ದೀನಿ. ದೊಡ್ಡ ಸೇಫ್ಟಿ ಪಿನ್ ಅನ್ನ ಹಾಕೋಬೇಕಾಗುತ್ತೆ. ಹಾಗೇನೆ ಫ್ರೆಂಡ್ಸ್ ಬಿಂದಿಗೆಗೆ ನಾನಿಲ್ಲಿ 1/4 ಭಾಗದಷ್ಟು ನೀರನ್ನು ತುಂಬಿಸ್ಕೊಂಡಿದ್ದೀನಿ. ಹಾಗೇನೆ ಕೆಳಭಾಗದ ಪಾತ್ರೆ ಏನಿದೆ ಅದಕ್ಕೆ ಅರ್ಧ ಭಾಗದಷ್ಟು ಮಾತ್ರ ಅಕ್ಕಿನ ತುಂಬಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಲಕ್ಷ್ಮಿಯ ಕೈಗಳಿಗೆ ಈ ರೀತಿ ಹಸಿ ನೂಲ್ನ 1-2 ಲೈನ್ ಹೊಲ್ದಿಟ್ಕೊಂಡಿದ್ದೀನಿ. ಇದನ್ನ ಇವಾಗ ಹಿಂಭಾಗದಲ್ಲಿ ಏನ್ ಸ್ಟಿಕ್ ನ ಕಟ್ಟಿದೀವಿ ಅಲ್ಲಿಗೆ ಈ ರೀತಿ ಟೈಟ್ ಆಗಿ ಕಟ್ಕೋಬೇಕಾಗತ್ತೆ ನೋಡಿ. ಈ ರೀತಿ ಒಂದು ಸೂಜಿನ ತಗೊಂಡು ಲಕ್ಷ್ಮಿಯ ಕೈಗೆ 2 ಎಳೆ ಬರಬೇಕು, 2 ಎಳೆ ಪೋಣಿಸ್ಕೊಬಿಟ್ಟು ಈ ರೀತಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನ ಇವಾಗ ಸ್ಟಿಕ್ಗೆ ಕಟ್ಕೊಂಡಿದ್ದೀನಿ ನೋಡಿ. ಮುಂಭಾಗದಲ್ಲಿ ಇರ್ತಕ್ಕಂಥ ಬ್ಲೌಸ್ ಪೀಸ್ ಏನಿದೆ ಅವೆರಡನ್ನು ಹಿಡಿದು ಮಧ್ಯದಲ್ಲಿ ಒಂದು ಪಿನ್ ಅನ್ನು ಹಾಕೊಂಡಿದ್ದೀನಿ. ನೆಕ್ಸ್ಟ್ ಈ ಕಡೆ ಬ್ಲೌಸ್ ಪೀಸ್ ನ 2 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಮತ್ತೆ ಈ ಮತ್ತೊಂದು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. 4 ಫೋಲ್ಡ್ ಇರಬೇಕು, ಬಟ್ ಬಾರ್ಡರ್ ವರೆಗೆ ಮಾತ್ರ ಫೋಲ್ಡ್ ಮಾಡ್ಕೋಬೇಕು. ಇದನ್ನ ಫುಲ್ ಫೋಲ್ಡ್ ಮಾಡ್ಕೊಳ್ಳಿಕ್ ಹೋಗ್ಬೇಡಿ. ಬಾರ್ಡರ್ ಇದೆಯಲ್ಲ ಅಲ್ಲಿವರೆಗೆ ಫೋಲ್ಡ್ ಮಾಡ್ಕೊಂಡು 3 ಕಡೆ ಗುಂಡ್ಪಿನ್ಗಳನ್ನ ಹಾಕೊಳ್ಳಿ. ನೀವೇನಾದ್ರೂ ಬಿಗಿನರ್ಸ್ ಆಗಿದ್ರೆ ಕ್ಲಾತ್ ಜಾರ್ತಾ ಇರುತ್ತೆ, ಹಾಗಾಗಿ ನೋಡಿ ನಾನಿಲ್ಲಿ 3 ಕಡೆ ಗುಂಡ್ಪಿನ್ ಹಾಕೊಂಡ್ಬಿಟ್ಟಿದ್ದೀನಿ. ಇವಾಗ ಕ್ಲಾತ್ ಸ್ವಲ್ಪನೂ ಕೂಡ ವೇರಿಯೇಷನ್ ಬರಲ್ಲ. ಇವಾಗ ಬ್ಲೌಸ್ ಪೀಸ್ ನ ಹೀಗೆ ಬಿಂದಿಗೆ ಮತ್ತೆ ಮೇಲ್ಗಡೆ ಸ್ಟಿಕ್ ಕಟ್ಟಿದೀವಲ್ಲ ಅದನ್ನು ಸೇರಿಸಿ ಈ ರೀತಿ ಈಕ್ವಲ್ ಆಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಈ ಎಡಭಾಗದಲ್ಲಿ ಒಂದು ಪಿನ್ ಹಾಕೊಂಡ್ಬಿಡಿ ಬಟ್ಟೆ ಬೀಳ್ದ ಹಾಗೆ. ನೆಕ್ಸ್ಟ್ ಈ ಬಲ್ಭಾಗದಲ್ಲಿ ಏನಿದೆ ಲಕ್ಷ್ಮಿ ಕೈ ಇದೆಯಲ್ಲ ಅಲ್ಲಿಗೆ ಬಾರ್ಡರ್ ಬರಬೇಕು. ಆ ರೀತಿ ಹೀಗೆ ಟೈಟ್ ಆಗಿ ಹಿಡ್ಕೊಂಡು ಅಲ್ಲಿ ಹಿಂದೆಯಿಂದ ಒಂದು ಪಿನ್ ಹಾಕೊಳ್ಳಿ. ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಕ್ಲಾತ್ ಏನಿದೆ ಅದನ್ನ ಅವಾಗವಾಗ ಸ್ಟ್ರೈಟ್ ಮಾಡ್ಕೊಳ್ತಾ ಇರಬೇಕು ನೋಡಿ. ಹಿಂಭಾಗದಿಂದ ನಾನೊಂದು ಪಿನ್ ಹಾಕೊಳ್ತಾ ಇದ್ದೀನಿ. ಹಾಗೇನೆ ಮೇಲ್ಭಾಗದಲ್ಲಿ ಸ್ಟಿಕ್ ಏನಿದೆ ಅದ್ರ ಪಕ್ಕ ಬಾರ್ಡರ್ ಇರುತ್ತಲ್ಲ ಅಲ್ಲಿಗೂ ಕೂಡ 2 ಸೈಡಿನ ಕ್ಲಾತ್ನು ಕೂಡ ಹಿಡಿದು ನಾನು ಅಲ್ಲೊಂದು ಪಿನ್ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಈ ಸೈಡ್ ಕೂಡ ಅಷ್ಟೇನೆ ಇಲ್ಲೊಂದು ಪಿನ್ ಹಾಕೊಂಡಿದ್ವಲ್ಲ ಅದನ್ನ ರಿಮೂವ್ ಮಾಡಿಬಿಟ್ಟು ನೋಡಿ ಲಕ್ಷ್ಮಿ ಕೈ ಇರುತ್ತೆ ನೋಡಿ, ಆ ಕೈನ ಒಳಭಾಗಕ್ಕೆ ತಗೊಂಡ್ಬರ್ಬೇಕು. ಹೀಗೆ ಬಾರ್ಡ್ರನ್ನ ಹೀಗೆ ತಗೊಬಂದ್ಬಿಟ್ಟು ಆ ಬಾರ್ಡರ್ ಮಾತ್ರ ಕೈಗೆ ಕಾಣಿಸ್ಬೇಕು. ಆ ರೀತಿ ಟೈಟ್ ಆಗಿ ಹಿಡ್ಕೊಂಡು ಹಿಂದೆಯಿಂದ ಪಿನ್ ಹಾಕೋಬೇಕಾಗುತ್ತೆ ನೋಡಿ. ಈ ರೀತಿ ಇದನ್ನ ಹಾಕುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಸ್ವಲ್ಪ ಯಾರ್ದಾದ್ರೂ ಸಹಾಯ ತಗೊಂಡು ನೀವು ಹಾಕಬಹುದು ನೋಡಿ ಹೀಗೆ. ನೆಕ್ಸ್ಟ್ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಬಾರ್ಡರ್ ಏನಿದೆ ಅಲ್ಲಿಗೂ ಕೂಡ ನಾನೊಂದು ಪಿನ್ ಹಾಕೊಳ್ತಾ ಇದ್ದೀನಿ ನೋಡಿ ಈ ರೀತಿ. ನೆಕ್ಸ್ಟ್ ಮುಂಭಾಗದಲ್ಲಿ ಎಕ್ಸ್ಟ್ರಾ ಕ್ಲಾತ್ ಇರುತ್ತಲ್ಲ ಅದನ್ನ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಮುಂಭಾಗದಲ್ಲಿ ಇರ್ತಕ್ಕಂಥ ಬ್ಲೌಸ್ ಪೀಸ್ಗಳಿರುತ್ತಲ್ಲ ಅಲ್ಲಿಗೆ ಪ್ರೆಸ್ ಮಾಡಿದ್ದೀನಿ. ಹಾಗೇನೆ 2 ಸೈಡಲ್ಲಿ ಇರ್ತಕ್ಕಂಥ ಕ್ಲಾತ್ ಏನಿರುತ್ತೆ ಅದನ್ನ ಸ್ವಲ್ಪ ಹೀಗೆ ಫೋಲ್ಡ್ ಮಾಡಿ ಟೈಟ್ ಆಗಿ ಹಿಂದೆಯಿಂದ ಒಂದೊಂದು ಪಿನ್ ಹಾಕೋಬೇಕಾಗುತ್ತೆ. ಹಿಂದೆ ಸ್ಟಿಕ್ ಇರುತ್ತಲ್ಲ ಅಲ್ಲಿಗೆ ದಾರ ಕಟ್ಟಿರ್ತೀವಲ್ಲ ಅಲ್ಲಿಗೆ ಟೈಟ್ ಆಗಿ ಹಿಡಿದು ಈ ಕ್ಲಾತ್ ಅನ್ನ ಪಿನ್ ಹಾಕೋಬೇಕಾಗುತ್ತೆ. ಹಾಗೇನೆ ಈ ಲೆಫ್ಟ್ ಸೈಡ್ ಅಲ್ಲೂ ಅಷ್ಟೇನೆ ಇದೇ ರೀತಿ ಫೋಲ್ಡ್ ಮಾಡ್ಬಿಟ್ಟು ಹಿಂದೆಯಿಂದ ಒಂದು ಪಿನ್ ಹಾಕೊಳ್ಳಿ. ಆದಷ್ಟು ಟೈಟ್ ಆಗಿ ನೀವು ಹಾಕೋಬೇಕಾಗತ್ತೆ. ಟೈಟ್ ಆಗಿ ಹಿಡಿದು ಹಾಕೋದ್ರಿಂದ ಮುಂಭಾಗದಲ್ಲಿ ಫಿನಿಶಿಂಗ್ ಚೆನ್ನಾಗಿರುತ್ತೆ ನೋಡಿ. ಇವಾಗ ಎಕ್ಸ್ಟ್ರಾ ಏನಾದ್ರು ಕ್ಲಾತ್ ಎತ್ಕೋತಾ ಇದ್ರೆ ಅಲ್ಲಲ್ಲಿ ಸೇಫ್ಟಿ ಪಿನ್ ಅನ್ನು ಹಾಕೊಂಡು ಅದನ್ನ ಸೆಕ್ಯೂರ್ ಮಾಡ್ಕೊಂಡ್ಬಿಡಿ. ನೆಕ್ಸ್ಟ್ ಈ ಕಡೆ ಒಂದು ಟೇಬಲ್ ಅದ್ರ ಮೇಲೆ ಪೀಠನ ಇಟ್ಟಿದ್ದೀನಿ, ಅದ್ರ ಮೇಲೆ ಬೇಸನ್ನ ಇಟ್ಕೊಂಡಿದ್ದೀನಿ. 5.5 ಇಂಚ್ ಇದೆ ಇದು. ಇವಾಗ ಸೆರ್ಗಿರುತ್ತಲ್ಲ ಸೆರ್ಗನ್ನ ಕಳ್ಸದ ಎಡಭಾಗಕ್ಕೆ ಇಟ್ಕೋಬೇಕು. ಹಾಗೇನೆ ನಾವು ನೆರಿಗೆ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಈ ರೀತಿ ಆ ಬೇಸ್ ಎಣ್ಣೆ ಇಟ್ಟಿರ್ತೀವಿ ಅದ್ರೊಳಗಡೆ ಹೀಗೆ ಹಾಕೋಬೇಕಾಗತ್ತೆ ನೋಡಿ. ಈ ರೀತಿ ಹಾಕೊಂಡು ಸುತ್ತನೂ ಕೂಡ ಫಸ್ಟ್ ಕೆಳಭಾಗದಲ್ಲಿ ಇರ್ತಕ್ಕಂಥ ನೆರಿಗೆಗೆ ಏನ್ ಹಾಕಿರ್ತೀವಿ ಕ್ಲಿಪ್ಪು ಅದನ್ನ ರಿಮೂವ್ ಮಾಡೋದಕ್ಕಿಂತ ಮುಂಚೆ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನ ನಾವು ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಲೆಂತ್ ಸ್ವಲ್ಪ ಉದ್ದನೆ ಬಿಟ್ಕೊಂಡಿರಿ, ಮಧ್ಯಕ್ಕೆ ದಾರ ಕಟ್ಟುತ್ತೀವಿ ಹಾಗಾಗಿ ಲೆಂತ್ ಕಡಿಮೆ ಆಗ್ಬಿಡುತ್ತೆ. ಹಾಗಾಗಿ ಲೆಂತ್ ನ ಸ್ವಲ್ಪ ಉದ್ದನೆ ಬಿಟ್ಕೊಂಡು ಮೇಲ್ಭಾಗದಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನ ಆ ಬೇಸ್ ಏನಿಟ್ಟಿದೀವಿ ಆ ಬೇಸ್ನ 1/4 ಭಾಗದವರೆಗೂ ಕೂಡ ನಾವು ಇದೇ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ನೋಡಿ. ನಾನಿಲ್ಲಿ ಕ್ಲಿಪ್ಪನ್ನೆಲ್ಲ ರಿಮೂವ್ ಮಾಡ್ಕೊಂಡು ಇದೇ ರೀತಿ ನೆರಿಗೆಗಳನ್ನ ಫಸ್ಟ್ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ನೆರಿಗೆಗಳು ಕೂಡ ಸೇಮ್ ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿ ಇರಬೇಕು, ಆ ರೀತಿ ನೋಡ್ಕೊಳ್ಳಿ. ಹಾಗೇನೆ ಫ್ರೆಂಡ್ಸ್, ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಟಚ್ ಮಾಡಿ. ನಾವು ಯಾವುದೇ ವಿಡಿಯೋಸ್ ಹಾಕಿದ್ರು ಕೂಡ ಫಸ್ಟ್ ನಿಮ್ಗೇನೆ ನೋಟಿಫಿಕೇಶನ್ ಬರುತ್ತೆ. ಹಾಗೇನೆ ನಮ್ಮ ಒಂದು ಚಾನಲ್ನಲ್ಲಿ ವೆರೈಟಿ ಆಫ್ ವರಮಹಾಲಕ್ಷ್ಮಿ ಸ್ಯಾರಿ ಡ್ರಾಪಿಂಗ್ ವಿಡಿಯೋಸ್ ಇದೆ. ದರ್ಬಾರ್ ಸ್ಟೈಲು, ಹಾಗೇನೆ ಡಬಲ್ ಬಾರ್ಡರ್ ಪದ್ಮಾಸನ ಸ್ಟೈಲು ಎಲ್ಲವೂ ಇದೆ. ಎಲ್ಲವನ್ನು ನೋಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ನೋಡಿ. ಇವಾಗ ನಾನು ಇಲ್ಲಿ ಇಷ್ಟನ್ನು ಕೂಡ ಸ್ಪ್ರೆಡ್ ಮಾಡಿದಾದ್ಮೇಲೆ ಮೇಲ್ಭಾಗದಲ್ಲಿ ಕಂಠ ಭಾಗ ಏನಿದೆ ಬೇಸಂದು ಅಲ್ಲಿಗೆ ಟೈಟ್ ಆಗಿ ಒಂದು ಹಸಿ ನೂಲ್ನ ಕಟ್ಕೊಂಡಿದ್ದೀನಿ
ನೋಡ್ತಿದ್ದೀರಲ್ಲ, ಈಗ ಯಾವ ರೀತಿ ನಾನು ಇಲ್ಲಿ ಸ್ಪ್ರೆಡ್ ಮಾಡಿದ್ದೀನಿ ಅಂತ ಕೂಡ ನಾನು ಇಲ್ಲಿ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಕೆಳಭಾಗದಲ್ಲಿ ಇರ್ತಕ್ಕಂಥ ಕ್ಲಿಪ್ ನ ರಿಮೂವ್ ಮಾಡಿಬಿಟ್ಟು ಇಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನ ಈ ಪೀಠದ ಸುತ್ತನೂ ಕೂಡ ನಾನು ಈ ತರ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಸುತ್ತನೂ ಕೂಡ ಫಿನಿಶಿಂಗ್ ಚೆನ್ನಾಗಿ ಬರಬೇಕು ಫ್ರೆಂಡ್ಸ್. ನಿಧಾನ ಆದ್ರೂ ಪರವಾಗಿಲ್ಲ, ಪ್ಲೀಟ್ಸ್ಗಳನ್ನ ಕರೆಕ್ಟ್ ಆಗಿ ಅರೇಂಜ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಚೆನ್ನಾಗಿ ಕಾಣಿಸಲ್ಲ ನೋಡಿ. ಈ ರೀತಿ ಒಂದೊಂದೇ ನೆರಿಗೆಗಳನ್ನ ಸುತ್ತನೂ ಕೂಡ ನೀವು ಇದೇ ರೀತಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ಒಳಭಾಗದಲ್ಲಿ ಎಷ್ಟು ನಾನು ಪ್ಲೇಟ್ಸ್ಗಳನ್ನ ಹಾಕಿದ್ದೀನಿ ಅಂತ ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ಮತ್ತೆ ನೆರಿಗೆಗಳನ್ನ ಯಾವ ರೀತಿ ಸ್ಪ್ರೆಡ್ ಮಾಡಿದ್ದೀನಿ ಅಂತ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ರೀತಿ ನೀಟಾಗಿ ಅರೇಂಜ್ ಮಾಡ್ಕೋಬೇಕು ಪ್ಲೇಟ್ಸ್ಗಳನ್ನ ನೋಡಿ. ತುಂಬಾನೇ ಚೆನ್ನಾಗಿ ಅರೇಂಜ್ ಆಗಿದೆ. ಇವಾಗ ರೈಟ್ ಸೈಡ್ ಅಲ್ಲಿ ಬಾರ್ಡರ್ ಇರುತ್ತೆ ನೋಡಿ, ಕೊನೆ ನೆರಿಗೆ ಇರುತ್ತಲ್ಲ, ಆ ಕೊನೆ ನೆರಿಗೆಯ ಬಾರ್ಡರ್ ಇರುತ್ತಲ್ಲ, ಅದು ಲಕ್ಷ್ಮಿ ಕಾಲಿನ ಗೆಜ್ಜೆ ಕಟ್ಟ ಕಡೆ ಬರಬೇಕು. ಹಾಗೆ ಟೈಟ್ ಆಗಿ ಹಿಡ್ಕೊಂಡು ಅಲ್ಲೊಂದು ಪಿನ್ನನ್ನು ಹಾಕೊಳ್ಳಿ. ಹಾಗೇನೆ ಮುಂಭಾಗದಲ್ಲಿ ಇರ್ತಕ್ಕಂಥ ಮೊದಲನೇ ನೆರಿಗೆನ ಈ ರೀತಿ ದೇವಿಯ ಮೊಣಕಾಲಿನ ಮೇಲೆ ಬರಬೇಕು, ಆ ರೀತಿ ಜೋಡಿಸ್ಕೊಂಡು ನೋಡಿ, ಈ ರೀತಿ ಟೈಟ್ ಆಗಿ ಹಿಡ್ಕೊಂಡು ಜೋಡಿಸ್ಕೋಬೇಕಾಗುತ್ತೆ. ಕ್ಲಾತ್ ಎಲ್ಲೂ ಕೂಡ ಸುಕ್ಕಿರಬಾರ್ದು, ಆ ರೀತಿ ಕರೆಕ್ಟ್ ಆಗಿ ಜೋಡಿಸ್ಕೊಂಡು 1-2-3 ಕಡೆ ಗುಂಡ್ಪಿನ್ಗಳನ್ನ ಹಾಕೊಂಡು ಅಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಹೀಗೆ ಆದಷ್ಟು ಕೂಡ ಆ ಬಾರ್ಡರ್ ಮಾತ್ರ ಕಾಲಿಗೆ ಕಾಣಿಸ್ಬೇಕು, ಆ ರೀತಿ ಟೈಟ್ ಆಗಿ ಹಿಡ್ಕೊಂಡು ನೀವು 1-2-3 ಕಡೆ ಈ ರೀತಿ ಗುಂಡ್ಪಿನ್ಗಳನ್ನ ಹಾಕೊಂಡ್ಬಿಡಿ ನೋಡಿ. ಇವಾಗ ರೈಟ್ ಸೈಡಿನ ಲೆಗ್ ಕೂಡ ಇವಾಗ ರೆಡಿ ಇದೆ. ಈ ರೀತಿ ಕೂಡ ಹಾಕೋಬಹುದು. ಹಾಗೆ ಮುಂಭಾಗದಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನ ನೀವು ಕರೆಕ್ಟ್ ಆಗಿ ಅವಾಗವಾಗ ಜೋಡಿಸ್ಕೊತಾ ಇರಬೇಕು. ನೆಕ್ಸ್ಟ್ ಲೆಫ್ಟ್ ಲೆಗ್ನು ಕೂಡ ನಾನು ಇದೇ ರೀತಿ ಜೋಡಿಸ್ಕೊಳ್ತಾ ಇದ್ದೀನಿ. ಸೆರ್ಗಿನ ಪಕ್ಕ ಎಕ್ಸ್ಟ್ರಾ ಕ್ಲಾತ್ ಇರುತ್ತೆ ನೋಡಿ, ಅಲ್ಲಿಗೆ ನಾನು ಇವಾಗ ಕಾಲನ್ನ ಜೋಡಿಸ್ಕೊಳ್ತಾ ಇರೋದು ನೋಡಿ. ಈ ರೀತಿ ಆ ಬಾರ್ಡರ್ ಮಾತ್ರ ಕಾಲಿನ ಗೆಜ್ಜೆ ಕಟ್ಟ ಕಡೆ ಬರಬೇಕು, ಆ ರೀತಿ ಜೋಡಿಸ್ಕೊಂಡು ಮುಂಭಾಗದಲ್ಲಿ ಇರ್ತಕ್ಕಂಥ ನೆರಿಗೆ ಇರುತ್ತಲ್ಲ, ಅದು ಈ ರೀತಿ ಮೊಣಕಾಲಿನ ಮೇಲೆ ಬರಬೇಕು. ಆ ರೀತಿ ಟೈಟ್ ಆಗಿ ಹಿಡಿದು ನೀವು ಗುಂಡ್ಪಿನ್ಗಳನ್ನ ಹಾಕೋಬೇಕಾಗುತ್ತೆ. ಹಾಗೇನೆ ಫ್ರೆಂಡ್ಸ್, ಇಲ್ಲಿ 2 ಸೈಡೂನು ಕೂಡ ನಾನು ಫೋಲ್ಡ್ ಮಾಡಿರ್ತೀವಲ್ಲ, ಅಂದ್ರೆ 2 ಅಂಚುನು ಕೂಡ ಫೋಲ್ಡ್ ಮಾಡಿರ್ತೀವಲ್ಲ, ಅದನ್ನೇ ಕಾಲಿಗೆ ನಾನಿಲ್ಲಿ ಸುತ್ತಿರೋದು. ಸಿಂಗಲ್ ಲೇಯರ್ ಬಂದಿಲ್ಲ, ಇಲ್ಲಿ ಡಬಲ್ ಲೇಯರೇ ಕಾಲಿಗೆ ಬಂದಿರೋದು ನೋಡಿ. ಇವಾಗ ಲೆಫ್ಟ್ ಕಾಲನ್ನು ಇವಾಗ ನಾನು ರೆಡಿ ಮಾಡಿದಾಗಿದೆ ನೋಡಿ. ಮುಂಭಾಗದಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನ ಅವಾಗವಾಗ ಸರಿ ಮಾಡ್ಕೊಳ್ತಾ ಇರಿ ನೋಡಿ. ಯಾವ ರೀತಿ ಬೇಕಾದ್ರೂ ಕೂಡ ನೀವು ಕಾಲನ್ನ ಜೋಡಿಸ್ಕೋಬಹುದು. ಟೆಂಪಲ್ ಸ್ಟೈಲ್ ಅಲ್ಲಿ, ಪದ್ಮಾಸನ ಸ್ಟೈಲು, ಯಾವ ರೀತಿ ಬೇಕಾದ್ರೂ ಜೋಡಿಸ್ಕೋಬಹುದು ನೋಡಿ. ಈ ರೀತಿ ಪದ್ಮಾಸನ ಸ್ಟೈಲ್ ಅಲ್ಲಿ ಬೇಕಾದ್ರೂ ಜೋಡಿಸ್ಕೋಬಹುದು. ಎಡಗಾಲನ್ನ ಫಸ್ಟ್ ಕೆಳಭಾಗಕ್ಕಿಟ್ಟು ಬಲಗಾಲನ್ನ ಮೇಲಕ್ಕಿಡಿ, ಅಥವಾ ಈ ರೀತಿ ಟೆಂಪಲ್ ಸ್ಟೈಲ್ ಅಲ್ಲಿ ಕೂಡ ಜೋಡಿಸ್ಕೋಬಹುದು. ಹೀಗೆ ಹಿಂಭಾಗದಲ್ಲಿ ಏನಿರುತ್ತೆ ಎಕ್ಸ್ಟ್ರಾ ಕ್ಲಾತ್, ಅದನ್ನೆಲ್ಲ ಸ್ವಲ್ಪ ಪ್ರೆಸ್ ಮಾಡಿ. ನೆಕ್ಸ್ಟ್ ನಾನಿಲ್ಲಿ ಅಪ್ಪರ್ ಪಾರ್ಟ್ ನ ಇಡ್ತಾ ಇದ್ದೀನಿ. ಅಪ್ಪರ್ ಪಾರ್ಟ್ ನ ಇಟ್ಮೇಲೆ ಒಂದ್ಸಲ ಸ್ಟ್ರೈಟ್ ಇದೆಯಾ ಅಂತ ನೋಡ್ಕೊಳ್ಳಿ. ನೆಕ್ಸ್ಟ್ ಸೆರ್ಗಿದೆಯಲ್ಲ, ಸೆರ್ಗುನ ನಾನು ಇವಾಗ ಎಡಭಾಗದಿಂದ ಹೀಗೆ ಬಲಭಾಗಕ್ಕೆ ತಗೊಂಡು ಮತ್ತೆ ಎಡಭಾಗದ ಭುಜದ ಮೇಲೆ ಈ ರೀತಿ ಹಾಕೊಳ್ತಾ ಇದ್ದೀನಿ. ಹಾಗೇನೆ ಅಲ್ಲಿರ್ತಕ್ಕಂಥ ಕ್ಲಿಪ್ ಅನ್ನು ಕೂಡ ರಿಮೂವ್ ಮಾಡಿಬಿಟ್ಟು ಅಲ್ಲಿರ್ತಕ್ಕಂಥ ನೆರಿಗೆಗಳನ್ನ ಆ ಚೆಸ್ಟ್ ಭಾಗದ ಮೇಲೆ ನಾವು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಬಾರ್ಡರ್ ಏನಿರುತ್ತೆ ನೋಡಿ, ಆ ಬಾರ್ಡರ್ನ ಫಸ್ಟ್ ನೀವು ಸ್ಪ್ರೆಡ್ ಮಾಡ್ಕೋಬೇಕು ನೋಡಿ. ಇಲ್ಲಿ ಬಾರ್ಡರ್ ಇದೆಯಲ್ಲ, ಈ ಬಾರ್ಡರ್ನ ಫಸ್ಟ್ ಸ್ಪ್ರೆಡ್ ಮಾಡ್ಕೊಂಡು ಉಳಿದಿರೋಂಥ ಪ್ಲೀಟ್ಸ್ ನ ಇದೇ ರೀತಿ ನೀವು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಒಂದು 6-7 ನೆರಿಗೆಗಳೇನೋ ಬಂದಿದೆ, ಅಷ್ಟನ್ನು ಕೂಡ ನಾನಿಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೇನೆ ಬಿಂದಿಗೆ ಕಂಠ ಭಾಗ ಏನಿದೆ ಅಲ್ಲಿರ್ತಕ್ಕಂಥ ಬಾರ್ಡರ್ ಬಂದಿರುತ್ತಲ್ಲ, ಅಲ್ಲಿ ಅದನ್ನ ಸ್ವಲ್ಪ ಪ್ರೆಸ್ ಮಾಡಿ ಹಿಂದೆಯಿಂದ ಒಂದು ಸೇಫ್ಟಿ ಪಿನ್ ಅನ್ನು ಹಾಕೊಳ್ಳಿ ನೋಡಿ. ಈ ರೀತಿ ಜೋಡಿಸಿದಾಗಿದೆ. ಹಿಂಭಾಗದಲ್ಲಿ ಇರ್ತಕ್ಕಂಥ ಕ್ಲಿಪ್ ಅನ್ನು ಕೂಡ ರಿಮೂವ್ ಮಾಡಿದ್ದೀನಿ. ನೆಕ್ಸ್ಟ್ ಇವಾಗ ಆ ಸೆರ್ಗೇನ್ ಹಾಕಿರ್ತೀವಿ, ಆ ಸೆರ್ಗಿನ ಮಧ್ಯ ಭಾಗದಲ್ಲಿ ನಾನಿಲ್ಲಿ ಒಂದು ಹಸಿ ನೂಲ್ನ ಕಟ್ಕೊಳ್ತಾ ಇದ್ದೀನಿ ಟೈಟ್ ಆಗಿ, ಡಾಬ್ನ ಕಟ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಟೈಟ್ ಆಗಿ ಕಟ್ಕೊಂಡ್ರೆ ಡಾಬು ಕಟ್ಟಿದಾಗ ಸೊಂಟದ ಭಾಗ ಸಣ್ಣದಾಗಿ ಕಾಣಿಸುತ್ತೆ. ನೆಕ್ಸ್ಟ್ ನಾನಿಲ್ಲಿ ಡಾಬನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಡಾಬನ್ನು ಕೂಡ ಸೇರಿಸಿದ್ದಾದ್ಮೇಲೆ ನಿಮ್ಮಲ್ಲಿ ಲಭ್ಯ ಇರ್ತಕ್ಕಂಥ ಅಲಂಕಾರಿಕ ವಸ್ತುಗಳಿಂದ ನೀವು ಲಕ್ಷ್ಮಿಯನ್ನ ಅಲಂಕರಿಸಬಹುದು. ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ನ ಟಚ್ ಮಾಡಿ, ಆಲ್ ಅನ್ನೋ ಆಪ್ಷನ್ ನ ಕ್ಲಿಕ್ ಮಾಡಿ. ಇದರಿಂದ ನಾವು ಯಾವುದೇ ವಿಡಿಯೋಸ್ ಹಾಕಿದ್ರೂ ಕೂಡ ಫಸ್ಟ್ ನೋಟಿಫಿಕೇಶನ್ ನಿಮ್ಗೇನೆ ಬರುತ್ತೆ. ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.